ನಾಡಿನ ಅನ್ನದಾತ ರೈತನಿಗೆ ಸ್ವಲ್ಪ ವಾಯ್ಸ್ ಬರ್ತಾ ಇಲ್ಲ. ಅನ್ನದಾತನಿಗೆ ಜಯವಾಗ್ಲಿ ಅಂತ ಜೋರಾಗಿ ಕೂಗ್ಬೇಕು ತಾನೆ. ನಿಮಗೆ ಧ್ವನಿ ಕೊಟ್ಟಿರೋದೇ ಅನ್ನದಾತ. ನಾಡಿನ ಅನ್ನದಾತ ರೈತನಿಗೆ ಇನ್ನು ಜೋರಾಗಿ ಡಬಲ್. ನಾಡಿನ ಅನ್ನದಾತ ರೈತನಿಗೆ ಭಾರತ್ ಮಾತಾ ಕಿ. 6,000 ರೂಪಾಯಿ ರೈತನ ಅಕೌಂಟ್ಗೆ ಆಗ್ತಾ ಇರ್ತಕ್ಕಂಥ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 6,000 ರೂಪಾಯಿ ಪ್ರತಿ ತಿಂಗಳು ರೈತನ ಅಕೌಂಟ್ಗೆ ಆಗ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ. 4,000 ರೂಪಾಯಿ ರೈತರಿಗೆ ಅಕೌಂಟ್ಗೆ ಹಾಕ್ಲಿಕ್ಕೆ ನಿರ್ಧಾರ ಮಾಡಿದಂತ ಯಡಿಯೂರಪ್ಪನವ್ರಿಗೆ ರಾಜ್ಯದ ರೈತರನ್ನ ಮರೆತು ನಾಟಿ ಕೋಳಿ ಮಜಾದಲ್ಲಿ ತೊಡಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ, ನಾಟಿ ಕೋಳಿ ಮಜಾ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳಕ್ಕೆ ಏನು ಬೆಂಬಲ ಬೆಲೆಯನ್ನ ಕೊಡದೇ ಇರ್ತಕ್ಕಂಥ ಖರೀದಿ ಕೇಂದ್ರ ಓಪನ್ ಮಾಡದೇ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ, ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರವನ್ನ ತೆಗೆದೇ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ, ಕಬ್ಬಿಗೆ 3,300 ರೂಪಾಯಿ ಸಮಾನವಾಗಿ ಕೊಡದೇ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ಹೆಸರನ್ನ ಕೊಂಡ್ಕೊಳ್ದೇ ಇರ್ತಕ್ಕಂಥ ಸರ್ಕಾರಕ್ಕೆ, ಉದ್ದನ್ನ ಕೊಂಡ್ಕೊಳ್ದೇ ಇರ್ತಕ್ಕಂಥ ಸರ್ಕಾರಕ್ಕೆ, ಒಟ್ಟಾರೆ ರೈತ ವಿರೋಧಿ ಸರ್ಕಾರಕ್ಕೆ ಆತ್ಮೀಯರೇ, ನಾನು ಕೆಲವು ಸಂಗತಿಗಳನ್ನ ತಮ್ಮ ಮೂಲಕ ಇವತ್ತು ಪ್ರತಿಯೊಬ್ಬರ ಕೈನಲ್ಲೂ ಮೊಬೈಲ್ ಇದೆ. ಒಂದ್ಸಲಿ ಮೊಬೈಲ್ ಎತ್ತಿಡಿರಿ, ಎಲ್ಲರೂ ಮೊಬೈಲ್. ಈ ಫೋಟೋವನ್ನ ತೆಗೆದು ನಿಮ್ಮ ಮೀಡಿಯಾದಲ್ಲಿ ಈ ಫೋಟೋವನ್ನ ವೈರಲ್ ಮಾಡಬೇಕು. ವಿಷಯ ಏನು? ನಾಟಿ ಕೋಳಿ ಮಜಾ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗ್ಬೇಕು. ಮೆಕ್ಕೆಜೋಳ ಬೆಳೆದಂತ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಟ್ಟಿಲ್ಲ, ಖರೀದಿ ಕೇಂದ್ರವನ್ನ ಓಪನ್ ಮಾಡಿಲ್ಲ, ಹೆಸರನ್ನ ಬೆಳೆದಂತ ರೈತರಿಗೆ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ, ಉದ್ದುಗೆ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ, ನೀರುಳ್ಳಿಗೆ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ರೈತನ ಬೆಳೆಗಳಿಗೆ ಖರೀದಿ ಕೇಂದ್ರಗಳನ್ನ ಸರ್ಕಾರ ಓಪನ್ ಮಾಡಿಲ್ಲ. ಯಾರು ಖರೀದಿ ಕೇಂದ್ರ ಓಪನ್ ಮಾಡಿದೆ? ಶಾಸಕರ ಖರೀದಿ ಕೇಂದ್ರವನ್ನ ಓಪನ್ ಮಾಡಿದೆ ಈ ಸರ್ಕಾರ. ಯಾರು ಖರೀದಿ? ಶಾಸಕರ ಖರೀದಿ ಕೇಂದ್ರವನ್ನು ಓಪನ್ ಮಾಡಿದೆ ಈ ಸರ್ಕಾರ. ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಕಬ್ಬು ಬೆಳೆದಂತ ರೈತರಿಗೆ ನ್ಯಾಯ ಕೊಡ್ತಾ ಇಲ್ಲ. ನಾಟಿ ಕೋಳಿ ತಿನ್ನುವಂತ ಕೆಲಸದಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಬ್ಯುಸಿ ಆಗಿದ್ದಾರೆ. ಆದ್ದರಿಂದ ಈ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳಬೇಕಾಗಿದೆ. ನಾನು ಕೆಲವು ಸಂಗತಿಗಳನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಬೆಳಗಾಂ ಜಿಲ್ಲೆನಲ್ಲಿ ಕಬ್ಬನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಇದೇ ಕಬ್ಬಿಗೆ 3,600 ರೂಪಾಯಿ 3,700 ರೂಪಾಯಿ ಒಂದು ಟನ್ನಿಗೆ ಕೊಟ್ರೆ ನಮ್ಮ ರಾಜ್ಯ ಸರ್ಕಾರ ಕೆಲವು ಜಿಲ್ಲೆನಲ್ಲಿ ಕೊಡ್ತಾ ಇದೆ 2,950. ಎಲ್ಲಿ? ಬೀದರ್ ಜಿಲ್ಲೆನಲ್ಲಿ, ಬೆಳಗಾಂ ಜಿಲ್ಲೆನಲ್ಲಿ 3,300, ಬಾಗಲಕೋಟೆ ಜಿಲ್ಲೆನಲ್ಲಿ 3,150. ನಾನು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಯಾಕೆ ಈ ತಾರತಮ್ಯ? ಸಿದ್ದರಾಮಯ್ಯ ಅವರೇ, ಯಾಕೆ ಈ ತಾರತಮ್ಯ ಕಬ್ಬು ಬೆಳೆಗಾರರಲ್ಲಿ? ಇದನ್ನ ಸರಿಪಡಿಸಬೇಕು, ಇಲ್ಲ ಕುರ್ಚಿ ಬಿಟ್ಟು ತೊಲಗಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಎರಡನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೆಕ್ಕೆಜೋಳ. ಕರ್ನಾಟಕ ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದಾರೆ. ಎಷ್ಟು ಟನ್? 54 ಲಕ್ಷ ಮೆಟ್ರಿಕ್ ಟನ್. ವಿಶೇಷವಾಗಿ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಗದಗ, ಬೆಳಗಾಂ, ಕೊಪ್ಪಳ, ರಾಯಚೂರು, ಬಿಜಾಪುರ
ಈ ಭಾಗದಲ್ಲಿ ಮೆಕ್ಕೆಜೋಳವನ್ನ ಜಾಸ್ತಿ ಬೆಳೀತಾರೆ. ಆದ್ರೆ ಈ ಸರ್ಕಾರ ಎಷ್ಟು ಲಕ್ಷ ಟನ್ ಅನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದೆ? 54 ಲಕ್ಷ ಬೆಳೆದ್ರೆ ಈ ಸರ್ಕಾರ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದ 5 ಲಕ್ಷ ಟನ್ ಖರೀದಿ ಮಾಡ್ತೀವಿ ನಾವು. ಹಂಗಾದ್ರೆ ಇನ್ನು ಉಳಿದಿರ್ತಕ್ಕಂಥ 49 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನ ಏನ್ ಮಾಡ್ಬೇಕು? ಸಿದ್ದರಾಮಯ್ಯ ಅವರಿಗೆ ನಿಮಗೇನಾದ್ರು ಸ್ವಲ್ಪ ನಾಚಿಕೆ, ರೈತರ ಬಗ್ಗೆ ಗೌರವ, ರೈತರ ಜೀವನದ ಬಗ್ಗೆ ಏನಾದ್ರೂ ಕಳಕಳಿ ಇದೆಯಾ ನಿಮಗೆ? ರೈತ ಒಂದೊಂದು ಮೆಕ್ಕೆಜೋಳದ ತೆನೆಗೂ ಕೂಡ ತನ್ನ ಒಂದೊಂದು ಹನಿ ರಕ್ತವನ್ನ ಬಸುದು ಮೆಕ್ಕೆಜೋಳವನ್ನ ಬೆಳೆದಿದ್ದಾನೆ. ಆದ್ರೆ ನೀವೇನ್ ಮಾಡಿದ್ರಿ? 1600 ರೂಪಾಯಿ 1700 ರೂಪಾಯಿ ಮಾರಾಟ ಮಾಡೋದಕ್ಕೋಸ್ಕರ ಈ ಖಾಸಗಿ ದಲ್ಲಾಳಿಗಳ ಜೊತೆನಲ್ಲಿ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ರಾಜಿ ಮಾಡಿಕೊಂಡಿದ್ದಾರೆ. ಹೇಳಿ, ಜೋರಾಗಿ ಧಿಕ್ಕಾರ ಹೇಳಬೇಕು. ಖಾಸಗಿ ದಲ್ಲಾಳಿ ಜೊತೆನಲ್ಲಿ ಮೆಕ್ಕೆಜೋಳದ ಒಪ್ಪಂದವನ್ನ ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ, ದಲ್ಲಾಳಿಗಳ ಜೊತೆನಲ್ಲಿ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥ DK ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ, ಅದೇ ರೈತರ ಗೆಳೆಯನಾಗಿರ್ತಕ್ಕಂಥ, ರೈತರ ಮಿತ್ರನಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು 2400 ರೂಪಾಯಿ ನಿಗದಿಯನ್ನ ಮಾಡಿದ್ದಾರೆ. ಅದೇ ರೈತ ವಿರೋಧಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ 1600 ರೂಪಾಯಿ 1700 ರೂಪಾಯಿ ಮಾರಾಟ ಆಗೋ ರೀತಿಯಲ್ಲಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡದೇನೆ ಖಾಸಗಿ ದಲ್ಲಾಳಿಗಳು ಕೊಂಡುಕೊಳ್ಳೋ ರೀತಿಯಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನ, ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಈ ರೈತ ವಿರೋಧಿ ಸಿದ್ದರಾಮಯ್ಯ ಅಧಿಕಾರದಿಂದ ತೊಲಗಬಾರದು? ಜೋರಾಗಿ ಹೇಳಬೇಕು. ಮೆಕ್ಕೆಜೋಳದ ವಿರೋಧಿ ಸಿದ್ದರಾಮಯ್ಯ ಅವರಿಗೆ ಖಾಸಗಿ ದಲ್ಲಾಳಿಗಳ ಏಜೆಂಟ್ ಆಗಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿ, ಕೊಪ್ಪಳ, ಬಿಜಾಪುರ ಬಳ್ಳಾರಿ, ಕೊಪ್ಪಳ, ವಿಜಯನಗರ ಮತ್ತು ಹೊಸಪೇಟೆ ರೈತರಿಗೆ ಸಂಬಂಧಪಟ್ಟಂತೆ 2ನೇ ಬೆಳೆಗೆ ತುಂಗಭದ್ರಾ ಡ್ಯಾಮ್ ನ ನೀರನ್ನ ಕೊಡಬೇಕಾಗಿತ್ತು. ಆದ್ರೆ ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮಗೆ ಆ ತುಂಗಭದ್ರಾ ಡ್ಯಾಮ್ ನ ಗೇಟ್ ಗಳ ರಿಪೇರಿಯನ್ನ ಮಾಡಬೇಕಾಗಿದೆ. ಏನಾಗಿತ್ತು? ಆ ಬೋರ್ಡ್ ಹೇಳಿದೆ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಬೋರ್ಡ್ ಹೇಳಿದೆ 1.5 ವರ್ಷದ ಹಿಂದೆನೆ ಗೇಟ್ಗಳು ರಿಪೇರಿ ಬಂದಿದಾವೆ ಅಂತ. ಆದ್ರೆ ರಿಪೇರಿ ಮಾಡೋದಕ್ಕೆ ಟೆಂಡರ್ ಕರೆದಿರೋದು ಯಾವಾಗ ಕರೆದಿದ್ದಾರೆ ಟೆಂಡರ್? ಈಗ 2 ತಿಂಗಳು ಮುಂಚೆ, 3 ತಿಂಗಳು ಮುಂಚೆ ಟೆಂಡರ್ ಕರೀತಾರೆ. ಯಾಕೆ? 1 ವರ್ಷದ ಮುಂಚೆ, 1.5 ವರ್ಷದ ಮುಂಚೆನೆ ಗೇಟ್ ಗಳನ್ನ ರಿಪೇರಿ ಮಾಡೋದಕ್ಕೆ ಏನ್ ಬೇನೆ ಆಗಿತ್ತು ಈ ಸರ್ಕಾರಕ್ಕೆ? ಟೆಂಡರ್ ಕರೀದನೆ ರೈತರ ಜೊತೆನಲ್ಲಿ ಚೆಲ್ಲಾಟ ಮಾಡ್ತಾ ಇರ್ತಕ್ಕಂಥ ಈ ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. 2ನೇ ಬೆಳೆಯನ್ನ ಬೆಳೀತಾ ಇದ್ರು. ಸುಮಾರು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಕ್ಕಿಯನ್ನ ಬೆಳೀತಾ ಇದ್ರು ನಮ್ಮ ರೈತರು. ರೈತರಿಗೆ, ನಾಡಿಗೆ, ರಾಜ್ಯಕ್ಕೆ ಅನ್ನ ಕೊಡ್ತಾ ಇರ್ತಕ್ಕಂಥ ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರದ 4 ಜಿಲ್ಲೆಗಳ ರೈತರಿಗೆ ಅನ್ಯಾಯವನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು 2ನೇ ಬೆಳೆಗೆ ನೀರು ಕೊಡ್ತಾ ಇಲ್ಲ. ಅದಕ್ಕೆ ಬಿಜೆಪಿ ಕೇಳ್ತಾ ಇದೆ, ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ. ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಹೇಳಿ ಆ 4 ಜಿಲ್ಲೆಗಳ ರೈತರ ಪರವಾಗಿ ಬಿಜೆಪಿ ಧ್ವನಿಯನ್ನ ಎತ್ತುತ್ತಾ ಇದೆ. ಆದ್ರಿಂದ ನಾನು ಹೆಚ್ಚು ಸಮಯವನ್ನ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಈ ಸರ್ಕಾರ ಅನುಸರಿಸ್ತಾ ಇದೆ. ಕೃಷ್ಣಾ ವಿಷಯಕ್ಕೆ ಸಂಬಂಧಪಟ್ಟಂತೆ 519 ಮೀಟರ್ ನಿಂದ 525 ಮೀಟರ್ಗೆ ಹೆಚ್ಚಿಸಬೇಕು ಡ್ಯಾಮ್ನ ಏನು ಅಡ್ಡವಾಗಿ ಹಾಕಿರ್ತಕ್ಕಂತ ಆ ದಂಡೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟು ದಶಕಗಳಾಗ್ತಾ ಬಂತು. ಆದ್ರೆ ಈ ಸರ್ಕಾರ ಜಾರಿಗೊಳಿಸ್ತಾ ಇಲ್ಲ. ಇದು ರೈತ ವಿರೋಧಿ ಸರ್ಕಾರ. ಹಾಗಾಗಿ ಈ ಸರ್ಕಾರ ಬಾಗಲಕೋಟೆ, ಬಿಜಾಪುರದ ರೈತರಿಗೆ
ಕೃಷ್ಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯವನ್ನ ಮಾಡ್ತಾ ಇದೆ. ಒಟ್ಟ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಸುವರ್ಣಸೌಧ ಏನಕ್ಕೆ ಸುವರ್ಣಸೌಧ ಕಟ್ಟಿಸಿರೋದು? ಉತ್ತರ ಕರ್ನಾಟಕದ ಪ್ರತಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡೋದಕ್ಕೋಸ್ಕರವಾಗಿ ಸುವರ್ಣಸೌಧ ಕಟ್ಟಿರೋದು. ನಿಮಗೆ ನಾಟಿ ಕೋಳಿ ತಿನ್ನಕ್ಕೆ ಮಜಾ ಮಾಡಕ್ಕಲ್ಲ ಸುವರ್ಣಸೌಧ ಕಟ್ಟಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರೇ. ಬೆಳಗಾವಿನ ಸಮಸ್ಯೆಗಳು, ಚಿಕ್ಕೋಡಿ ಸಮಸ್ಯೆ, ಹುಬ್ಳಿ ಧಾರವಾಡ ಸಮಸ್ಯೆ, ಗದಗ ಹಾವೇರಿ ಸಮಸ್ಯೆ, ಬಿಜಾಪುರ ಬಾಗಲಕೋಟೆ ಸಮಸ್ಯೆ, ಗುಲ್ಬರ್ಗ, ಬೀದರ್, ರಾಯಚೂರು ಈ ಭಾಗದ ಸಮಸ್ಯೆ ಇವನ್ನ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ತೊಗರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರ ತೊಗರಿ ಶೇಕಡ 80% ನಾಶ ಆಗಿದೆ ತೊಗರಿ, ಆದ್ರೆ ಪರಿಹಾರವನ್ನು ಕೊಟ್ಟಿಲ್ಲ. ನಮ್ಮ ಸರ್ಕಾರ ತೊಗರಿ ಬೆಳೆಗೆ ಸಂಬಂಧಪಟ್ಟಂತೆ ನೆಟೆ ರೋಗಕ್ಕೆ ಸಂಬಂಧಪಟ್ಟಂತೆ 181 ಕೋಟಿ ರೂಪಾಯಿ ಯಡಿಯೂರಪ್ಪನವರು ಬಿಡುಗಡೆ ಮಾಡಿದ್ರು, ಬೊಮ್ಮಾಯಿ ಅವರು ಬಿಡುಗಡೆ ಮಾಡಿದ್ರು. ಈ ಸರ್ಕಾರ ನೆಟೆ ರೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಪೈಸಾ ಬಿಡುಗಡೆ ಮಾಡಿಲ್ಲ. ನಮೋಶಿಯವರು ಇಲ್ಲ ಇದ್ದಾರೆ. ನೆಟೆ ರೋಗಕ್ಕೆ ಒಂದು ಪೈಸಾ ಕೊಟ್ಟಿಲ್ಲ ಈ ಸರ್ಕಾರ. ಸುಮಾರು 7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ನಾಶ ಆಗಿದೆ. ಎಷ್ಟು? 7,06,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ನಾಶ ಆಗಿದೆ. ಈ ಸರ್ಕಾರ ಹೇಳ್ತಾ ಇದೆ 3 ಲಕ್ಷ ಹೆಕ್ಟೇರ್ ತೊಗರಿ ನಾಶ ಆಗಿದೆ. ಈ ಸರ್ಕಾರ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ ರೈತರ ವಿರೋಧಿ. ಶೇಕಡ ಸುಮಾರು 50% ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. 7 ಲಕ್ಷ ಹೆಕ್ಟೇರ್ ನಲ್ಲಿ ತೊಗರಿ ನಾಶ ಆಗಿದೆ. ಈ ಸರ್ಕಾರ ಹೇಳ್ತಾ ಇದೆ 3 ಲಕ್ಷ ಹೆಕ್ಟೇರ್ ನಲ್ಲಿ ತೊಗರಿ ನಾಶ ಆಗಿದೆ ಅಂತ. ನಾಚಿಕೆಯಾಗಲ್ಲ ಈ ಸರ್ಕಾರಕ್ಕೆ. ಆದ್ರಿಂದ ಕೂಡಲೇ ಈ ಸರ್ಕಾರ ಇಲ್ಲಿ ಬಂದಿರತಕ್ಕಂತ ಸಾವಿರಾರು ರೈತರ ಪರವಾಗಿ ನಿರ್ಣಯವನ್ನ ಮಾಡಬೇಕು. ಉತ್ತರ ಕರ್ನಾಟಕದ ರೈತರ ಪರವಾಗಿ ನಿರ್ಣಯ ಮಾಡಬೇಕು. ತೊಗರಿಗೆ ಏನು ಇದುವರೆಗೆ ನೀವು ಬಾಕಿ ಇಟ್ಕೊಂಡಿದ್ದೀರಾ, ಆ ಎಲ್ಲ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಇಷ್ಟು 4 ವಿಷಯಗಳು ಸಂಬಂಧಪಟ್ಟಂತೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ 4 ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ. ನಾಟಿ ಕೋಳಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ. ನಾಟಿ ಕೋಳಿ ತಿನ್ನೋದಕ್ಕೆ ಸಮಯ ಇದೆ. ರೈತರಿಗೆ ಬೆಂಬಲವನ್ನು ಕೊಡೋದಕ್ಕೆ, ರೈತರಿಗೆ ಏನು ಖರೀದಿ ಕೇಂದ್ರ ಓಪನ್ ಮಾಡೋದಕ್ಕೆ ಇವರಿಗೆ ಸಮಯ ಇಲ್ವಾ? ಅದಕ್ಕೆ ಈ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳ್ತಾ, ಸುವರ್ಣಸೌಧದಲ್ಲಿ ಇದೇ ವಿಷಯಗಳು ಸಂಬಂಧಪಟ್ಟಂತೆ ನಮ್ಮ ಆರ್ ಅಶೋಕ್ ಅವರು ಮತ್ತೆ ನಮ್ಮ ವಿಜೇಂದ್ರ ಅವರು ಕೆಳ ಮನದಲ್ಲಿ ಈ ವಿಷಯವನ್ನ ಇವತ್ತು ಕೈಗೆತ್ತಿಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ತಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಿಟಿ ರವಿ ಅವರು, ನಾವೆಲ್ಲ ವಿಧಾನ ಪರಿಷತ್ ಸದಸ್ಯರು ರೈತರ ಪರವಾಗಿ ಸುವರ್ಣಸೌಧದಲ್ಲಿ ಇವತ್ತೇ ಧ್ವನಿಯನ್ನ ಎತ್ತುತ್ತಾ ಇದ್ದೇವೆ ಮತ್ತು ಹೊರಗಡೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಬ್ಬ ರೈತರ ಪರವಾಗಿ ಕೂಡ 5 ಜನ ರೈತ ಸಚಿವರು ಯಾರು ಕೂಡ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ನಾನು 4 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.